ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 32ನೆಯ ಅಧ್ಯಾಯವಾದ ಯಯಾತಿ ಚರಿತ ಶರ್ಮಿಷ್ಠೆಯಲ್ಲಿ ಯಯಾತಿರಾಜನ ಅನುರಾಗಕ್ಕಾಗಿ ದೇವಯಾನಿ ಅಸೂಯೆಪಟ್ಟುದು, ಶುಕ್ರಾಚಾರ್ಯನಿಂದ ರಾಜನಿಗೆ ಶಾಪದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶೌನಕರು ಹೇಳುತ್ತಾರೆ, ಶರ್ಮಿಷ್ಠೆಗೆ ಮಗನು ಹುಟ್ಟಿದನೆಂಬ ಸಮಾಚಾರವನ್ನು ಕೇಳಿ ದೇವಯಾನಿಗೆ ಬಹಳ ಚಿಂತೆ ಹುಟ್ಟಿತು. ದುಃಖದಿಂದ ಅವಳು ಶರ್ಮಿಷ್ಠೆಯ ಬಳಿಗೆ ಹೋಗಿ, ಎಲೆ ಸುಂದರಿ, ಕಾಮಲೋಭದಿಂದ ಏತಕ್ಕಾಗಿ ಈ ಪಾಪವನ್ನಾಚರಿಸಿದೆ ಎಂದು ಕೇಳಿದಳು. ಶರ್ಮಿಷ್ಠೆಯು ಹೇಳುತ್ತಾಳೆ, ಧರ್ಮಾತ್ಮನೂ ವೇದ ಪಾರಂಗತನೂ ಆದ ಒಬ್ಬನೊಬ್ಬ ಋಷಿಯು ತಾನಾಗಿಯೇ ಬಂದಿದ್ದನು. ಮಹಾತ್ಮನಾದ ಅವನನ್ನು ನಾನು ಧರ್ಮಲೋಪವಿಲ್ಲದಂತಹ ಮನೋರಥವನ್ನು ಬೇಡಿದೆನು. ಎಲೆ ಮಂದಹಾಸಿನಿ, ನಾನು ನ್ಯಾಯ ಮಾರ್ಗವನ್ನು ಬಿಟ್ಟು ಇಂದ್ರಿಯೋಪಭೋಗವನ್ನು ಅನುಭವಿಸಿದವಳಲ್ಲ. ಆದುದರಿಂದ ನನ್ನ ಈ ಮಗನು ಋಷಿಪುತ್ರನು. ನಿನ್ನೊಡನೆ ಸತ್ಯವನ್ನೇ ನುಡಿಯುವೆನು.
ದೇವಯಾನಿಯು ಹೇಳುತ್ತಾಳೆ, ಓ ಶರ್ಮಿಷ್ಠೆ, ಮಿಕ್ಕವರಿಗಿಂತ ಹಿರಿಯವನೂ ಶ್ರೇಷ್ಠನೂ ಆದ ಬ್ರಾಹ್ಮಣನಿಂದ ನೀನು ಮಗುವನ್ನು ಪಡೆದಿದ್ದರೆ ನನಗೆ ಕೋಪವೇನೂ ಇಲ್ಲ. ಎಲೆ ಕಾಮಿನಿ, ನಿನ್ನ ಈ ಸವಿನುಡಿಯು ಸತ್ಯವಾಗಿದ್ದರೆ ಆ ಬ್ರಾಹ್ಮಣನನ್ನು ಕಾಣುವುದು ಹೇಗೆ? ಅವನ ಗೋತ್ರವಾವುದು? ಯಾವ ವಂಶದಲ್ಲಿ ಹುಟ್ಟಿದವನು? ಅವನ ಹೆಸರೇನು? ಇದನ್ನು ತಿಳಿಯಬಯಸುವೆನು. ಶರ್ಮಿಷ್ಠೆಯು ಹೇಳುತ್ತಾಳೆ, ಅವನು ಮನಃಶಕ್ತಿಯಿಂದಲೂ ತೇಜಸ್ಸಿನಿಂದಲೂ ಸೂರ್ಯನಂತೆ ಬೆಳಗುತ್ತಿದ್ದನು. ದೇವಯಾನಿ, ಅವನನ್ನು ಕಂಡಾಗ ಇದೆಲ್ಲವನ್ನೂ ಕೇಳಲು ನನಗೆ ಶಕ್ತಿಯೇ ಬಾರದಂತಾಯಿತು. ಶೌನಕರು ಹೇಳುತ್ತಾರೆ, ಅವರಿಬ್ಬರೂ ಒಬ್ಬರೊಬ್ಬರಿಗೆ ಹೀಗೆ ಹೇಳಿ ವಿನೋದದಿಂದ ನಕ್ಕರು. ದೇವಯಾನಿಯು ಅದು ನಿಜವೆಂದೇ ಅರಿತು ತನ್ನ ಮನೆಗೆ ಹೋದಳು. ಯಯಾತಿ ಮಹಾರಾಜನಿಂದ ದೇವಯಾನಿಯು ಯದು ಮತ್ತು ತುರ್ವಸುಗಳೆಂಬ ಪುತ್ರರಿಬ್ಬರನ್ನು ಪಡೆದಳು. ಅವರು ರೂಪಾಂತರದಿಂದ ಬಂದ ಇಂದ್ರ ವಿಷ್ಣುಗಳೋ ಎನ್ನುವಂತಿದ್ದರು. ವೃಷಪರ್ವನ ಪುತ್ರಿಯಾದ ಶರ್ಮಿಷ್ಠೆಯೂ ಸಹ ಆ ರಾಜರ್ಷಿಯಿಂದಲೇ ದೃಹ್ಯು, ಅನು ಮತ್ತು ಪುರುಗಳೆಂಬ 3 ಸುತರನ್ನು ಹೊಂದಿದಳು. ಬಳಿಕ ಒಂದಾನೊಂದು ಕಾಲದಲ್ಲಿ ಪ್ರಸನ್ನಮುಖಿಯಾದ ದೇವಯಾನಿಯು ಯಯಾತಿ ಮಹಾರಾಜನೊಡನೆ ಹಚ್ಚಗಿರುವ ವನದಲ್ಲಿ ತಿರುಗುತ್ತಿದ್ದಳು. ಅಲ್ಲಿ ಸ್ವೇಚ್ಛೆಯಾಗಿ ಆಡುತ್ತಿರುವ ದೇವ ಸೌಂದರ್ಯದ ಮಕ್ಕಳನ್ನು ಕಂಡು ಆಶ್ಚರ್ಯದಿಂದ ಹೀಗೆ ಹೇಳಿದಳು. ದೇವಯಾನಿಯು ಹೇಳುತ್ತಾಳೆ, ಓ ರಾಜ, ಮಂಗಳಮುಖದ ಈ ಹುಡುಗರು ಯಾರ ಮಕ್ಕಳು? ಇವರು ದೇವಕುಮಾರರಂತಿರುವರು. ತೇಜಸ್ಸಿನಲ್ಲೂ ಆಕೃತಿಯಲ್ಲೂ ನಿನ್ನನ್ನೇ ಹೋಲುವರು. ರಾಜನನ್ನು ಹೀಗೆ ಹೇಳಿ ಆ ಹುಡುಗರನ್ನು ಬಳಿಕ ಪ್ರಶ್ನಿಸಿದಳು. ಎಲೆ ಮಕ್ಕಳೇ, ನಿಮ್ಮ ತಂದೆಯಾದ ಬ್ರಾಹ್ಮಣನ ಹೆಸರು ಗೋತ್ರವು ಯಾವುದು? ನನಗೆ ನಿಜವನ್ನು ಹೇಳಿರಿ. ಇದನ್ನು ಮೊದಲು ಕೇಳಬೇಕೆಂದು ನನಗೆ ಇಚ್ಛೆಯಿದೆ. ಆ ಮಕ್ಕಳು ತಮ್ಮ ತೋರು ಬೆರಳಿನಿಂದ ಆ ರಾಜನನ್ನೇ ತೋರಿಸಿದರು ಮತ್ತು ಶರ್ಮಿಷ್ಠೆಯು ತಮ್ಮ ತಾಯಿಯೆಂದು ಅವಳಿಗೆ ಹೇಳಿದರು. ಹೀಗೆಂದು ಹೇಳಿ ಅವರು ಒಟ್ಟಾಗಿ ರಾಜನ ಬಳಿಗೆ ಹೋದರು. ಶೌನಕರು ಹೇಳುತ್ತಾರೆ, ದೇವಯಾನಿಯು ಪಕ್ಕದಲ್ಲಿದ್ದ ಕಾರಣ ದೊರೆಯು ಅವರನ್ನು ಆದರಿಸಲಿಲ್ಲ. ಬಳಿಕ ಆ ಮಕ್ಕಳು ಅಳುತ್ತಾ ತಾಯಿಯ ಹತ್ತಿರಕ್ಕೆ ಹೋದರು. ರಾಜನ ಮೇಲೆ ಅವರಿಗಿದ್ದ ಪ್ರೀತಿಯನ್ನು ಕಂಡು ವಾಸ್ತವಾಂಶವನ್ನು ಅರಿತು ದೇವಯಾನಿಯು ಶರ್ಮಿಷ್ಠೆಗೆ ಹೀಗೆ ಹೇಳಿದಳು. ದೇವಯಾನಿಯು ಹೇಳುತ್ತಾಳೆ, ನನ್ನ ಅಧೀನಳಾಗಿದ್ದು ನನಗೇಕೆ ಅಪಕಾರವನ್ನು ಮಾಡಿದೆ? ನಿನ್ನ ಜಾತಿಗೆ ಸಹಜವಾದ ರಾಕ್ಷಸ ಧರ್ಮವನ್ನೇ ಅವಲಂಬಿಸಿದೆ. ಈ ಕಾರ್ಯಕ್ಕಾಗಿ ನಿನಗೆ ಹೆದರಿಕೆಯಿಲ್ಲವೇ? ಶರ್ಮಿಷ್ಠೆಯು ಹೇಳುತ್ತಾಳೆ, ನಗುಮೊಗದ ಓ ದೇವಯಾನಿ, ಋಷಿಗಳಿಂದ ಈ ಮಕ್ಕಳು ಹುಟ್ಟಿದರೆಂದು ನಾನು ಹೇಳಿದುದೇ ಸತ್ಯವು. ನಾನು ನ್ಯಾಯದಿಂದಲೂ ಧರ್ಮದಿಂದಲೂ ನಡೆಯುತ್ತೇನೆ. ನಿನಗಾಗಿ ನಾನೇನು ಹೆದರಬೇಕಾಗಿಲ್ಲ. ರಾಜನನ್ನು ನೀನು ವರಿಸಿದಾಗಲೇ ನಾನು ವರಿಸಿದ ಹಾಗಾಯಿತು. ಎಲೆ ಕಲ್ಯಾಣಿ, ನನ್ನ ಗೆಳತಿಯ ಪತಿಯೇ ನನಗೂ ಪತಿ. ಇದು ಧರ್ಮಾನುಸಾರವಾದುದು. ಬ್ರಾಹ್ಮಣ ಸ್ತ್ರೀಯಾದ ನೀನು ನನಗೆ ಪೂಜ್ಯಳು, ಗೌರವಾರ್ಹಳು, ಶ್ರೇಷ್ಠಳು, ಹಿರಿಯಳು. ಆದರೆ ರಾಜರ್ಷಿಯಾದ ಯಯಾತಿ ಮಹಾರಾಜನು
ನಿನಗಿಂತಲೂ ಹೆಚ್ಚು ಸತ್ಕಾರಕ್ಕೆ ಪಾತ್ರನು. ಇದು ನಿನಗೆ ಗೊತ್ತಿಲ್ಲವೇ? ಶೌನಕರು ಹೇಳುತ್ತಾರೆ, ಅವಳ ಮಾತನ್ನು ಕೇಳಿ ದೇವಯಾನಿ ಹೇಳುತ್ತಾಳೆ, ಎಲೈ ರಾಜನೇ, ಇಲ್ಲಿ ನಾನು ಇನ್ನೂ ವಾಸಿಸುವುದಿಲ್ಲ. ನೀನು ನನಗೆ ಅಪ್ರಿಯವನ್ನು ಮಾಡಿರುವೆ. ಆ ಯುವತಿಯು ಥಟ್ಟನೆ ಎದ್ದು ಕಣ್ಣಿನಲ್ಲಿ ನೀರು ಬಿಡುತ್ತಾ ಶುಕ್ರಾಚಾರ್ಯನ ಬಳಿಗೆ ಬೇಗನೆ ಹೊರಟಳು. ಅದನ್ನು ಕಂಡು ರಾಜನು ವ್ಯಥೆಪಟ್ಟನು. ಅವಳನ್ನು ಸಮಾಧಾನಪಡಿಸುತ್ತಾ ಗಾಬರಿಯಿಂದ ಅವಳ ಹಿಂದೆ ಹೊರಟನು. ಅವಳಾದರೂ ಹಿಂತಿರುಗಲೇ ಇಲ್ಲ. ಅವಳ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ರಾಜನ ಕಣ್ಣಿನಲ್ಲಿ ನೀರು ಸುರಿಯುತ್ತಿತ್ತು. ದೇವಯಾನಿ ಏನೇನೋ ಹೇಳುತ್ತಾ ಬೇಗನೆ ಶುಕ್ರಾಚಾರ್ಯನ ಸಮೀಪಕ್ಕೆ ಬಂದಳು. ತಂದೆಯನ್ನು ಕಂಡ ಕೂಡಲೇ ಅವಳು ನಮಸ್ಕರಿಸಿ ಮುಂದೆ ನಿಂತಳು. ಬಳಿಕ ಯಯಾತಿ ಮಹಾರಾಜನೂ ಕೂಡ ಶುಕ್ರ ಮಹರ್ಷಿಯನ್ನು ಗೌರವಿಸಿದನು. ದೇವಯಾನಿಯು ಹೇಳುತ್ತಾಳೆ, ಅಧರ್ಮವು ಧರ್ಮವನ್ನು ಗೆದ್ದಿತು. ಮೇಲು ಕೀಳುಗಳು ತಲೆ ಕೆಳಗಾದವು. ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು ನಡತೆಗೆಟ್ಟಳು. ಈ ಯಯಾತಿ ರಾಜನಿಂದ ಅವಳಿಗೂ 3 ಜನ ಮಕ್ಕಳಾದರು. ಅಪ್ಪ, ದುರದೃಷ್ಟಳಾದ ನನಗಾದರೋ 2. ಭೃಗು ವಂಶೋತ್ಪನ್ನನಾದ ಓ ಮಹರ್ಷಿ, ಧರ್ಮಜ್ಞನೆಂದು ಹೆಸರು ಪಡೆದ ಈ ರಾಜನು ನಡವಳಿಕೆಯನ್ನು ಮೀರಿದನು. ಈ ವಿಷಯವನ್ನು ನಿನಗೆ ತಿಳಿಸಿರುವೆನು. ಶುಕ್ರಾಚಾರ್ಯನು ಹೇಳುತ್ತಾನೆ, ಎಲೈ ಮಹಾರಾಜ, ನೀನು ಧರ್ಮವನ್ನು ಅರಿತವನು. ಇಂತಹವನೇ ಅಧರ್ಮವನ್ನು ಪ್ರಿಯವೆಂದು ಆಚರಿಸಿದೆ. ಆದುದರಿಂದ ನಿನಗೆ ಬೇಗನೆ ಮುಪ್ಪು ಬರಲಿ. ಅದು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲದಂತಹುದು. ಯಯಾತಿ ಮಹಾರಾಜನು ಹೇಳುತ್ತಾನೆ, ಓ ಬ್ರಹ್ಮಜ್ಞಾನಿಯೇ, ಋತುಕಾಲದಲ್ಲಿ ಸಮಾಗಮವನ್ನು ಅಪೇಕ್ಷಿಸುವ ಸ್ತ್ರೀಯ ಮನೋರಥವನ್ನು ಸಲ್ಲಿಸದಿರುವವನು ಭ್ರೂಣ ಹತ್ಯಾ ದೋಷಕ್ಕೆ ಪಾತ್ರನಾಗುವನೆಂದು ವೇದಶಾಸ್ತ್ರಜ್ಞರು ಹೇಳುತ್ತಾರೆ. ಸಮಾಗಮಕ್ಕೆ ಅರ್ಹಳಾದ ಸ್ತ್ರೀಯು ಋತುಕಾಲದಲ್ಲಿ ಸಂಭೋಗವನ್ನು ಯಾಚಿಸಿದಾಗ ಅವಳೊಡನೆ ಸೇರುವುದು ಧರ್ಮವು. ಅದಕ್ಕೆ ತಪ್ಪಿದವನು ಬ್ರಹ್ಮಹತ್ಯಾ ಪಾಪಕ್ಕೆ ಗುರಿಯಾಗುವನೆಂದು ವಿದ್ವಾಂಸರು ಹೇಳುತ್ತಾರೆ. ಈ ಕಾರಣಗಳನ್ನು ವಿಮರ್ಶೆ ಮಾಡಿ ಭೃಗು ವಂಶೋತ್ತಮನಾದ ಎಲೈ ಶುಕ್ರಾಚಾರ್ಯನೇ, ನಾನು ಅಧರ್ಮ ಬಂದೀತೆಂಬ ಹೆದರಿಕೆಯಿಂದ ಶರ್ಮಿಷ್ಠೆಯನ್ನು ಕೂಡಿದೆನು. ಶುಕ್ರಾಚಾರ್ಯನು ಹೇಳುತ್ತಾನೆ, ನಹುಷ ಪುತ್ರನಾದ ಓ ಯಯಾತಿ ರಾಜನೇ, ನೀನು ಮತ್ತೆ ನನ್ನನ್ನು ನೋಡಬೇಡ. ನೀನು ನನ್ನ ಅಧೀನದಲ್ಲಿರುವವನು. ಧರ್ಮದ ಹೆಸರಿನಲ್ಲಿ ಅಸತ್ಯವನ್ನು ಆಚರಿಸಿದರೆ ಕಳ್ಳತನವೆನಿಸುವುದು. ಶೌನಕರು ಹೇಳುತ್ತಾರೆ, ಶುಕ್ರಾಚಾರ್ಯನು ಕೋಪಗೊಂಡು ಶಾಪವನ್ನು ಕೊಟ್ಟುಬಿಟ್ಟನು. ಕೂಡಲೇ ಯಯಾತಿರಾಜನು ತನ್ನ ಪೂರ್ವ ವಯಸ್ಸನ್ನು ಬಿಟ್ಟು ಮುಪ್ಪನ್ನು ತಾಳಿದನು. ಯಯಾತಿಯು ಹೇಳುತ್ತಾನೆ, ಭೃಗುವಂಶ ಶ್ರೇಷ್ಠನಾದ ಎಲೈ ಆಚಾರ್ಯನೇ, ದೇವಯಾನಿಯೊಡನೆ ನನ್ನ ಯೌವನದಲ್ಲಿ ನಾನು ಸುಖಪಟ್ಟುದು ಸಾಲದು. ಅದರಲ್ಲಿ ನನಗೆ ತೃಪ್ತಿಯಿಲ್ಲ. ಬ್ರಹ್ಮಜ್ಞ, ಈ ಮುಪ್ಪು ನನಗೆ ಬಾರದಂತೆ ಅನುಗ್ರಹಿಸು. ಶುಕ್ರಾಚಾರ್ಯನು ಹೇಳುತ್ತಾನೆ, ಎಲೈ ರಾಜ, ನಾನು ಸುಳ್ಳಾಡುವುದಿಲ್ಲ. ನೀನು ಆಗಲೇ ಮುದುಕನಾದೆ. ಇಷ್ಟ ಬಂದರೆ ನೀನು ಈ ಮುಪ್ಪನ್ನು ಮತ್ತೊಬ್ಬನಿಗೆ ಬದಲಾಯಿಸು. ಯಯಾತಿಯು ಹೇಳುತ್ತಾನೆ, ಎಲೈ ಬ್ರಾಹ್ಮಣನೇ, ನನಗೆ ಯೌವನವನ್ನು ಕೊಡುವವನಿಗೆ ರಾಜ್ಯವು ಸಲ್ಲಲಿ.
ಅವನು ಪುಣ್ಯವನ್ನು ಕೀರ್ತಿಯನ್ನು ಪಡೆಯಲಿ. ಇದಕ್ಕೆ ನೀನು ಸಮ್ಮತಿಸು. ಶುಕ್ರಾಚಾರ್ಯನು ಹೇಳುತ್ತಾನೆ, ಯಯಾತಿ ರಾಜ, ನಿನ್ನ ಇಷ್ಟ ಬಂದಂತೆ ಮುಪ್ಪನ್ನು ಬದಲಾಯಿಸು. ನನ್ನನ್ನು ದೃಢಚಿತ್ತದಿಂದ ಧ್ಯಾನಿಸು. ನಿನಗೆ ಪಾಪವು ಬಾರದು. ನಿನ್ನ ಮಕ್ಕಳಲ್ಲಿ ಯಾವನು ನಿನಗೆ ಯೌವನವನ್ನು ಕೊಡುವನೋ ಅವನು ರಾಜನಾಗುವನು. ಚಿರಾಯುವು ಕೀರ್ತಿವಂತನೂ ಆಗುವನು. ಅವನಿಗೆ ಬಹುಮಂದಿ ಮಕ್ಕಳು ಹುಟ್ಟುವರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ 32 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 33ನೇ ಅಧ್ಯಾಯವಾದ ಯಯಾತಿಚರಿತ, ಯಯಾತಿರಾಜನು ತನ್ನ ಮುಪ್ಪನ್ನು ತೆಗೆದುಕೊಂಡು ಯೌವನವನ್ನು ಕೊಡಬೇಕೆಂದು ಮಕ್ಕಳನ್ನು ಕೇಳಿದುದು, ಕೊನೆಯವನು ಮಾತ್ರ ಒಪ್ಪಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.